ನಾನಿವಾಗ ತೀನ್ ಪಟ್ಟಿ ಮಾಸ್ಟರ್ ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಂಡಿದ್ದೀನಿ. ನಿನ್ನೆ ನಡೆದ LSG ಮತ್ತು ಮುಂಬೈ ಇಂಡಿಯನ್ಸ್ ಮ್ಯಾಚ್ನಲ್ಲಿ ನಾನು LSG ಮೇಲೆ ಬೆಟ್ ಮಾಡಿದೆ. ಇಂದು ಬೆಳಗ್ಗೆ ವಿನ್ನಿಂಗ್ ಅಮೌಂಟ್ ಇಮೇಲ್ ಮೂಲಕ ಬಂದಿದೆ. ಅದನ್ನ ಕಲೆಕ್ಟ್ ಮಾಡೋದಕ್ಕೂ ಮೊದಲು ನನ್ನ ವ್ಯಾಲೆಟ್ ಬ್ಯಾಲೆನ್ಸನ್ನು ನೋಡ್ಕೊಂಡ್ಬಿಡಿ. 408 ರೂಪಾಯಿ ಇದೆ. ನಾನಿವಾಗ ಇಮೇಲ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಯು ಗಾಟ್ 334 rupees in the match between Lucknow Super Giants and Mumbai Indians on 7:30 PM 4 April. Lucknow Super Giants won the match. ನಾನಿವಾಗ ಕಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಕಲೆಕ್ಟ್ ಆಗಿದೆ. ನೀವಿವಾಗ ನನ್ನ ವ್ಯಾಲೆಟ್ ಬ್ಯಾಲೆನ್ಸ್ನ ನೋಡ್ಬೋದು. 742 ರೂಪಾಯಿ ಆಗಿದೆ. ಈ ಥರ ವ್ಯಾಲೆಟ್ಗೆ ಬಂದ ಮೇಲೆ ಈಸಿಯಾಗಿ ವಿತ್ಡ್ರಾ ಮಾಡ್ಕೊಳ್ಬೋದು. ಇವಾಗ ನಾವು ಇವತ್ತಿನ ಮ್ಯಾಚ್ನಲ್ಲಿ ಬೆಟ್ ಮಾಡಬೇಕು ಅಂದರೆ ಈ ಥರ ಸ್ಕ್ರೋಲ್ ಮಾಡ್ತಾ ಹೋಗಬೇಕು. ಕೊನೆಯಲ್ಲಿ ನಿಮಗೆ IPL ಐಕಾನ್ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾಯಿದ್ದೀನಿ. ಇವತ್ತಿನ ಮ್ಯಾಚ್ಗಳು ಶೋ ಆಗ್ತಿದ್ದಾವೆ. ಇವತ್ತು 2 ಮ್ಯಾಚ್ಗಳು ನಡೆಯುತ್ತೆ. ಮಧ್ಯಾಹ್ನ 3:30ಕ್ಕೆ CSK ಮತ್ತು DC ನಡುವೆ ಮ್ಯಾಚ್ ಇದೆ. ಹಾಗೆ ಸಂಜೆ 7:30ಕ್ಕೆ PBKS ಮತ್ತು ರಾಜಸ್ಥಾನ್ ರಾಯಲ್ಸ್ ನಡುವೆ ಮ್ಯಾಚ್ ಇದೆ. ನಾವು ಮಧ್ಯಾಹ್ನ ನಡೆಯೋ ಈ CSK ಮತ್ತು DC ಮ್ಯಾಚ್ನಲ್ಲಿ ಬೆಟ್ ಮಾಡಬೇಕು ಅಂದರೆ ಯಾವ ಟೀಮ್ಗೆ ಬೆಟ್ ಮಾಡಬೇಕು ಆ ಟೀಮ್ನ ಸ್ಟ್ಯಾಂಡಿನ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಎಕ್ಸಾಂಪಲ್ ನಾನು ಇವಾಗ CSK ಮೇಲೆ ಬೆಟ್ ಮಾಡಬೇಕು ಅಂದರೆ CSKಯ ಸ್ಟ್ಯಾಂಡಿನ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ಎಷ್ಟು ಬೆಟ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ಅಮೌಂಟನ್ನು ಸೆಲೆಕ್ಟ್ ಮಾಡಿ ಬೆಟ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬೆಟ್ಸ್ ಪ್ಲೇಸ್ ಆಗುತ್ತೆ. ನೀವು ಬೆಟ್ ಮಾಡಿದ ಟೀಮ್ ವಿನ್ ಆದರೆ ನಿಮಗೆ ವಿನ್ನಿಂಗ್ ಅಮೌಂಟ್ ಇಮೇಲ್ ಮೂಲಕ ಬರುತ್ತೆ. ನಾವು ಈ ಮ್ಯಾಚ್ನಲ್ಲಿ ಬೆಟ್ ಮಾಡೋದಕ್ಕೂ ಮೊದಲು ಈ ಮ್ಯಾಚನ್ನು ಅನಾಲಿಸಿಸ್ ಮಾಡೋಣ. ಮೊದಲಿಗೆ ಮ್ಯಾಚ್ ಡೀಟೇಲ್ಸ್ ನೋಡೋದಾದರೆ IPL 2025ರ 17ನೇ ಮ್ಯಾಚ್ ಇಂದು ಮಧ್ಯಾಹ್ನ 3:30ಕ್ಕೆ ಚೆನ್ನೈನ MA ಚಿದಂಬರಂ ಸ್ಟೇಡಿಯಂನಲ್ಲಿ CSK ಮತ್ತು DC ನಡುವೆ ನಡೆಯುತ್ತೆ. ಈ ಸ್ಟೇಡಿಯಂನ ಪಿಚ್ ರಿಪೋರ್ಟನ್ನು ನೋಡೋದಾದರೆ ಕಳೆದ 2 ವರ್ಷಗಳ ಡೇಟಾ ಪ್ರಕಾರ ಇದೊಂದು ಬ್ಯಾಲೆನ್ಸ್ಡ್ ಪಿಚ್ ಆಗಿದೆ. ಬೌಲರ್ಸ್ಗಳಲ್ಲಿ ಪೇಸರ್ಸ್ಗಳಿಗೆ ಹೆಚ್ಚು ಅನುಕೂಲವಾಗುತ್ತೆ. ಕಳೆದ 5 ಮ್ಯಾಚ್ಗಳ ಡೇಟಾ ಪ್ರಕಾರ ಈ ಪಿಚ್ನ ಆ್ಯಾವ್ರೇಜ್ ಟೋಟಲ್ ಸ್ಕೋರ್ 148 ಮತ್ತು ಆ್ಯಾವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ 156. ಟಾಸ್ ವಿನ್ ಆಗಿರೋ ತಂಡಗಳಲ್ಲಿ 60% ತಂಡಗಳು ಬೌಲಿಂಗ್ ಫಸ್ಟನ್ನು ಆಯ್ಕೆ ಮಾಡಿಕೊಂಡಿವೆ. ಹಾಗೆ ಬೌಲಿಂಗ್ ಫಸ್ಟ್ ಮಾಡಿರೋ ತಂಡಗಳಲ್ಲಿ 60% ತಂಡಗಳು ವಿನ್ ಆಗಿವೆ. ಇವೆರಡು ತಂಡಗಳ ಇತ್ತೀಚಿನ 5 ಪಂದ್ಯಗಳನ್ನು ನೋಡೋದಾದರೆ CSK ತನ್ನ ಕಳೆದ 5 ಪಂದ್ಯಗಳಲ್ಲಿ 2 ಪಂದ್ಯಗಳಲ್ಲಿ ವಿನ್ ಆದರೆ 3 ಪಂದ್ಯಗಳಲ್ಲಿ ಸೋತಿದೆ ಮತ್ತು DC ತನ್ನ ಕಳೆದ 5 ಪಂದ್ಯಗಳಲ್ಲಿ 4 ಪಂದ್ಯಗಳಲ್ಲಿ ವಿನ್ ಆಗಿದ್ದರೆ 1 ಪಂದ್ಯದಲ್ಲಿ ಸೋತಿದೆ. ಇವೆರಡು ತಂಡಗಳ ಹೆಡ್ ಟು ಹೆಡ್ಡನ್ನು ನೋಡೋದಾದರೆ ಕಳೆದ 2 ವರ್ಷಗಳಲ್ಲಿ ಇವೆರಡು ತಂಡಗಳು ಪರಸ್ಪರ 3 ಬಾರಿ ಮುಖಾಮುಖಿಯಾಗಿವೆ. ಅದರಲ್ಲಿ CSK 2 ಬಾರಿ ವಿನ್ ಆಗಿದ್ದರೆ DC 1 ಬಾರಿ ವಿನ್ ಆಗಿದೆ. ಹಾಗೆ ವಿನ್ನಿಂಗ್ ಚಾನ್ಸಸನ್ನು ನೋಡೋದಾದರೆ CSK 40% ವಿನ್ನಿಂಗ್ ಚಾನ್ಸಸ್ ಹೊಂದಿದರೆ DC 60% ವಿನ್ನಿಂಗ್ ಚಾನ್ಸಸ್ ಹೊಂದಿದೆ. ನಾವು ಜಸ್ಟ್ ಈ ವಿನ್ನಿಂಗ್ ಚಾನ್ಸಸ್ ಒಂದನ್ನು ನೋಡಿಕೊಂಡು ಯಾವ ಟೀಮ್ ಗೆಲ್ಲುತ್ತೆ ಅಂತ ಗೆಸ್ ಮಾಡೋಕ್ಕಾಗಲ್ಲ. ಆದರೂ ಈ ಪಿಚ್ನಲ್ಲಿ ಚೇಸಿಂಗ್ ಮಾಡಿರೋ ಟೀಮ್ಗಳು ಹೆಚ್ಚು ಬಾರಿ ವಿನ್ ಆಗಿವೆ. ಅದರಿಂದ ನೀವು ಒಂದು 7 ಓವರ್ಸ್ ಮ್ಯಾಚ್ ನೋಡಿಕೊಂಡು ಆಮೇಲೆ ಗೆಸ್ ಮಾಡಿ ಬೆಟ್ ಮಾಡಿ. ನಾನು ಯಾವ ಟೀಮ್ಗೆ ಬೆಟ್ ಮಾಡ್ತೀನಿ ಅನ್ನೋದನ್ನು ಟೆಲಿಗ್ರಾಮ್ ಚಾನಲ್ನಲ್ಲಿ ಅಪ್ಡೇಟ್ ಮಾಡ್ತೀನಿ. ನೀವಿನ್ನೂ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈಗಲೇ ಜಾಯ್ನ್ ಆಗಿ. ಆ್ಯಪ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬೆಸ್ಟ್ ಆಫ್ ಲಕ್.